ಹಲೋ, ವೆಲ್ಕಮ್ ಟು ಮೈ ಚಾನಲ್. ಸೊ ಬಂಡ್ಯಾರ ಪ್ರಿಪ್ರೇಷನ್ಸ್ ನಡೀತಿತ್ತು. ಸೊ ತಮ್ಮನಿಗೆ ಒಂದು ಜೊತೆ ಬಟ್ಟೆ ತೊಗೋಬೇಕಿತ್ತು ಆ್ಯಂಡ್ ನನ್ನ ಹಸ್ಬೆಂಡಿಗೆ ಬಟ್ಟೆ ತೊಗೋಬೇಕಿತ್ತು. ಸೊ ಗೋಪಾಲನ್ ಮಾಲ್ಗೆ ಹೋಗಿದ್ವಿ. ಆಲ್ಮೋಸ್ಟ್ 1 ವೀಕಿಂದ ಫುಲ್ ಸುತ್ತೋದೇ ಆಗಿತ್ತು. ಆ್ಯಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅವತ್ತೊಂದು ಮದುವೆ ಇತ್ತು, ಹೋಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಮದುವೆ ಇತ್ತು. ಸೊ ಅಲ್ಲಿ ಹೋಗಿದ್ವಿ. ಹೋಗಿದ ತಕ್ಷಣ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಫಸ್ಟ್ ಊಟ ಮಾಡಿ ಆಮೇಲೆ ಸ್ಟೇಜ್ ಮೇಲೆ ಹೋದ್ವಿ. ನಾನು ಹೋಗಿರಲಿಲ್ಲ, ಬಟ್ ನನ್ನ ಹಸ್ಬೆಂಡ್ ಸ್ಟೇಜ್ ಮೇಲೆ ಹೋಗಿದ್ರು. ಆ್ಯಂಡ್ ಮದುವೆ ಯಾರ್ದು ಅಂದರೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ರಿಲೇಟಿವ್ಸ್ದು. ಸೊ ಆವತ್ತಿನ ಪ್ರಿಪ್ರೇಷನ್ಸ್ ಅಷ್ಟೇ. ಆ್ಯಂಡ್ ಅವತ್ತೆಲ್ಲೂ ಹೋಗಿರಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಸಂಜೆ ಮೇಲೆ ಮೆಹಂದಿ ಕಾರ್ಯಕ್ರಮ ಇತ್ತು. ಸೊ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ RR ನಗರ್ ಹೋಗಿದ್ದೆ. ಫಂಕ್ಷನ್ಗೆ ಆ್ಯಕ್ಚುಲಿ ಇನ್ನೂ 3 ಡೇಸ್ ಇತ್ತು. ಬಟ್ ಏನಂದರೆ ಲಾಸ್ಟ್ ಮಿನಿಟಲ್ಲಿ ಆಗಲ್ಲ ಅಂತ 3 ಡೇಸ್ ಮುಂಚೆನೇ ಹಾಕ್ಸ್ಕೊಂಡಿದ್ದೆ. ಬಟ್ ಏನಂದರೆ ನನಗೆ ಕಲರೇ ಬರ್ತಿರ್ಲಿಲ್ಲ. ಬಟ್ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಮೆಹಂದಿ. ಆ್ಯಂಡ್ ನಾಚಿಯರ್ ಕೆಫೆಗೆ ಹೋಗಿ ಅಲ್ಲೇ ಮಸಾಲೆ ದೋಸೆ, ಪುಡಿ ಇಡ್ಲಿ ತಿನ್ಕೊಂಡು ಹೋದ್ವಿ. ಅದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ಆ್ಯಂಡ್ ಆ ವೀಕ್ ಪೂರ್ತಿ ಆಲ್ಮೋಸ್ಟ್ ಇಡ್ಲಿನೇ ತಿಂದೆ ಅನಿಸುತ್ತೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದರೆ ಮತ್ತೆ ಮಸಾಲೆ ದೋಸೆ, ಆ್ಯಸ್ ಯೂಶಲ್ ಬೈಟು ಕಾಫಿಗೆ ಹೋಗಿದ್ವಿ. ಆ್ಯಂಡ್ ಮತ್ತೆ ಮಧ್ಯಾಹ್ನ ಬರ್ಡೇ ಪಾರ್ಟಿ ಇತ್ತು ಆ್ಯಕ್ಚುಲಿ ಬಾಂಗ್ಲೂರಲ್ಲಿ. ಸೊ ಅಲ್ಲಿ ಹೋಗಿದ್ವಿ. ಆ್ಯಂಡ್ ಬರ್ಡೇಲೆ ಊಟ ಎಲ್ಲ ಮಾಡಿಕೊಂಡು, ನನ್ನ ಬರ್ಡೇದೇನೂ ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಅಲ್ಲೇ ಊಟ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಹೋದ್ವಿ. ಬಿಕಾಸ್ ಅಲ್ಲೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ. ನೋಡಿ, ನಾನು ಹೇಳ್ದೆ ಅಲ್ವಾ, ಮೆಹಂದಿ ಫುಲ್ ಕಲರ್ ಬಂದಿದೆ. ಆ್ಯಕ್ಚುಲಿ ನಂಗೆ ಅಷ್ಟು ಕಲರ್ ಬರೋದೇ ಇಲ್ಲ. ಬಟ್ ಫಸ್ಟ್ ಟೈಮ್ ಏನೋ ಕಲರ್ ಬಂದಿದೆ. ಸೊ ಕಾಂತಿ ಸ್ವೀಟ್ಸಲ್ಲಿ ಸ್ವೀಟು ಮಿಕ್ಸ್ಚರ್ ಮನೆಗೆ ತೊಗೊಂಡು ಮನೆಗೆ ಹೋದ್ವಿ. ಆ್ಯಂಡ್ ಮನೆಗೆ ಹೋದರೆ ಆಲ್ರೆಡಿ ಅಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರು. ಲೈಕ್ ರವೆ ಉಂಡೆ, ಖರ್ಜೂರಕಾಯಿ ಎಲ್ಲ ಮಾಡ್ತಾರಲ್ವ, ಸೊ ಅದು ಸ್ಟಾರ್ಟ್ ಮಾಡಿದರು. ಬಿಕಾಸ್ ಅದು ನಾಳೆ ಫಂಕ್ಷನ್ಗೆ ಅಲ್ಲಿ ಇಡಬೇಕಿತ್ತು ಪ್ಲೇಟಲ್ಲಿ. ಶೇಪ್ ಬರ್ತಿಲ್ಲ, ಕಟ್ಟಾಗ್ತಿದೆ ಅಂತ ಹೇಳಿ ಪ್ಲೇಟ್ ಸಮೇತ ಎಣ್ಣೆಲಿ ಬಿಡ್ತಿದ್ರು. ಸೊ ಏನು ಕ್ರಿಯೇಟಿವಿಟಿ ಅಲ್ವಾ. ಸೊ ಅದೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಅವರು 3 ಸ್ಟಾರ್ಟ್ ಮಾಡಿ ನೈಟು 9 or 10ವರೆಗೂ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕಾಲಿಗೆ ಮೆಹಂದಿ ಹಾಕ್ಸ್ಕೊಂಡೆ. ಸೊ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಸಂಜೆ ಚಿಕ್ಕಬಳ್ಳಾಪುರ ಹೋಗಬೇಕಿತ್ತು. ಅಗೇನ್ ಚಿಕ್ಕಬಳ್ಳಾಪುರ ಹೋದ್ವಿ. ಸೊ ಬಂದು ಇದೇನು ಪ್ಯಾಕ್ ಮಾಡಬೇಕಿತ್ತು, ಸೊ ಎಲ್ಲ ಪ್ಯಾಕ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೇಕಪ್ ಆರ್ಟಿಸ್ಟ್ ಬಂದಿದ್ರು. ಮೇಕಪ್ ಆರ್ಟಿಸ್ಟ್ ಹೆಸರು ಸೌಮ್ಯ ಅಂತ, ಹೆಬ್ಬಾಳಿಂದ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಬಟ್ ಹೇರ್ ಸ್ಟೈಲ್ ಓಕೆ ಮೇಕಪ್ ವೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಮಾರ್ನಿಂಗ್ 6:30ಗೆ ಬನ್ನಿ ಅಂತ ಹೇಳಿದ್ದೆ, ಬಟ್ ಅವ್ರು 6ಗೆ ಬಂದಿದ್ರು. ಹೋಗೋದಕ್ಕೆ ಇನ್ನೂ 1 hour ಟೈಮ್ ಇತ್ತು. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೋದೆ. ಮತ್ತು ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತೇಳಿ ಫೋಟೋಸ್ ಏನೂ ತೊಗೊಳೋದಕ್ಕೆ ಆಗಲಿಲ್ಲ. ಸೊ ಪುಳಿಯೋಗರೆ ಮಾಡಿದ್ರು, ತಿಂದ್ಕೊಂಡು ಹೊರಟ್ವಿ ಕೋಲಾರ್ಗೆ. ಬಿಕಾಸ್ ಕೋಲಾರಲ್ಲೇ ಫಂಕ್ಷನ್ ಇದ್ದಿತ್ತು. ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೋತಿದ್ರು. ಸೊ ಏನೇನು ಮಾಡಿದ್ರು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.